ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ದ ನಾಚ್ ಕೌಲಿಷನ್. ಕೌಲಿಷನ್ ಅಂದರೆ ತುಂಬ ಜನಕ್ಕೆ ಅರ್ಥವಾಗುವುದಿಲ್ಲ. ಕೌಲಿಷನ್ ಅಂದರೆ ಒಂದು ಗಂಡು ಸಿಂಹಗಳ ಗುಂಪು. ಆ ಗುಂಪಿನಲ್ಲಿ 2-7 ಗಂಡು ಸಿಂಹಗಳ ಜೊತೆ ಇದ್ದು ಬೇರೆ ಗಂಡು ಸಿಂಹಗಳ ಮೇಲೆ ದಾಳಿ ಮಾಡಿ ಎಷ್ಟು ಸಾಧ್ಯವೋ ಅಷ್ಟು ಸಾಮ್ರಾಜ್ಯ ವಿಸ್ತರಣೆ ಮಾಡಿಕೊಳ್ಳುತ್ತವೆ. ಅಂತಹ ಒಂದು ಗಂಡು ಸಿಂಹಗಳ ಗುಂಪೇ ಈ ನಾಚ್ ಕೌಲಿಷನ್. ಈ ಗುಂಪಿನಲ್ಲಿದ್ದ ಸಿಂಹಗಳು ಅದೆಷ್ಟು ಭಯಂಕರ, ಇವುಗಳ ದಾಳಿ, ಇವುಗಳ ಆಳ್ವಿಕೆ, ಸಾಮ್ರಾಜ್ಯ ವಿಸ್ತರಣೆ, ಇವುಗಳ ರಕ್ತಸಿಕ್ತವಾದ ಜೀವನ ಚರಿತ್ರೆಯನ್ನು ಈ ವಿಡಿಯೋ ಮೂಲಕ ತಿಳಿಯುವ ಪ್ರಯತ್ನ ಮಾಡೋಣ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ. ಮತ್ತೆ ಆಗ್ತಡ, ಲೆಟ್ ಸ್ಟಾರ್ಟ್ ಟುಡೇಸ್ ಅವರ್ ಎಪಿಸೋಡ್. ಇಲ್ಲಿಯವರೆಗೂ ತುಂಬ ಕೌಲಿಷನ್ಗಳ ಬಗ್ಗೆ ನೋಡಿರಬಹುದು, ಆದರೆ ಈ ನಾಚ್ ಕೌಲಿಷನ್ ಸ್ಪೆಷಾಲಿಟಿನೇ ಬೇರೆ. ಏಕೆಂದರೆ ಎಲ್ಲ ಕೌಲಿಷನ್ಗಳಲ್ಲಿ ಅಣ್ಣ ತಮ್ಮಂದಿರು ಸೇರಿ ಕೌಲಿಷನ್ ಸ್ಟಾರ್ಟ್ ಮಾಡುತ್ತಾರೆ. ಆದರೆ ಇಲ್ಲಿ ಒಬ್ಬ ತಂದೆ ತನ್ನ ಮಕ್ಕಳನ್ನು ಸೇರಿಸಿಕೊಂಡು ಕೌಲಿಷನ್ ಸ್ಟಾರ್ಟ್ ಮಾಡುತ್ತಾನೆ. ಇನ್ನು ವಿಷಯಕ್ಕೆ ಬಂದರೆ ಈ ಕೌಲಿಷನ್ ಮಾಸಾಯ್ ಮಾರಾ ನ್ಯಾಷನಲ್ ಪಾರ್ಕ್ ಕೀನ್ಯಾದಲ್ಲಿ ನಡೆಯುತ್ತದೆ. ಈ ಪಾರ್ಕ್ನಲ್ಲಿ ಎಲ್ಲ ರೀತಿಯ ಜೀವಿಗಳು ಜೀವಿಸುತ್ತಿವೆ. 2003ರಲ್ಲಿ ನಾಚ್ ಎಂಬ ಒಂದು ಗಂಡು ಸಿಂಹ ಮತ್ತು ಅದರ ಕೌಲಿಷನ್ ಪಾರ್ಟ್ನರ್ ಮಾಸಾಯ್ ಮಾರಾದಲ್ಲಿ ಕಾಣಿಸುತ್ತವೆ. ನಾಚ್ ಲಯನ್ಗೆ ಆ ಹೆಸರು ಹೇಗೆ ಬಂತು ಎಂದರೆ, ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅದರ ಮೂಗಿನ ಮೇಲೆ ಒಂದು ಗಾಯವಾಗಿರುತ್ತದೆ. ಅದು ಒಂದು ರೀತಿಯ ಮಾರ್ಕ್ನಂತೆ ಕಾಣಿಸುತ್ತದೆ. ಆದ್ದರಿಂದಲೇ ಈ ಸಿಂಹಕ್ಕೆ ನಾಚ್ ಎಂಬ ಹೆಸರು ಬಂದಿದೆ. ನಾಚ್ ಗಾತ್ರದಲ್ಲಿ ದೊಡ್ಡದಾಗಿ ತುಂಬ ಗಂಭೀರವಾಗಿ ಇರುತ್ತಿದ್ದನು. ಇದರ ಗರ್ಜನೆ, ಕತ್ತಿನ ಭಾಗದ ಕೂದಲು ನೋಡುವುದಕ್ಕೆ ಒಂದು ಬೀಸ್ಟ್ನಂತೆ ಕಾಣಿಸುತ್ತಿದ್ದನು. 2004ರಲ್ಲಿ ನಾಚ್ ಮತ್ತು ಅವನ ಕೌಲಿಷನ್ ಪಾರ್ಟ್ನರ್ ಇಬ್ಬರು ಸೇರಿ ಮಾರ್ಶ್ ಎಂಬ ಪ್ರೈಡ್ನ ಮೇಲೆ ದಾಳಿ ಮಾಡುತ್ತಾರೆ. ಅಲ್ಲಿನ ಸಿಂಹಗಳನ್ನು ಓಡಿಸಿ ಆ ಪ್ರೈಡನ್ನು ಕೈವಶ ಮಾಡಿಕೊಳ್ಳುತ್ತಾರೆ. ನಂತರ 1 ವರ್ಷ ಎಲ್ಲವೂ ಚೆನ್ನಾಗಿಯೇ ಇತ್ತು. 2005ರಲ್ಲಿ ಮಾರ್ಶ್ ಪ್ರೈಡ್ನಲ್ಲಿದ್ದ ನಾಚ್ ಪಾರ್ಟ್ನರನ್ನು ಯಾವುವೋ 3 ಸಿಂಹಗಳು ಬಂದು ದಾಳಿ ಮಾಡಿ ಸಾಯಿಸುತ್ತವೆ. ಕೌಲಿಷನ್ನಲ್ಲಿ ನಾಚ್ ಮಾತ್ರವೇ ಉಳಿದುಕೊಳ್ಳುತ್ತಾನೆ. ಅದೇ ವರ್ಷದಲ್ಲಿ ನಾಚ್ ಮತ್ತು ನಾಚ್ ಪಾರ್ಟ್ನರ್ಗೆ ಸೇರಿದ 5 ಗಂಡು ಮರಿಗಳು, 3 ಹೆಣ್ಣು ಮರಿಗಳು ಹುಟ್ಟುತ್ತವೆ. ನಾಚ್ ಅವುಗಳ ಜೊತೆ ಜೀವನ ಮುಂದುವರಿಸುತ್ತಾನೆ. ಆ ಸಮಯದಲ್ಲಿ ತುಂಬಾ ಸಮಸ್ಯೆಗಳು ಎದುರಾಗುತ್ತವೆ. ಪ್ರೈಡ್ನಲ್ಲಿ ಒಂಟಿ ಸಿಂಹವಿದ್ದರೆ ಬೇರೆ ಪ್ರೈಡ್ನ ಸಿಂಹಗಳು ದಾಳಿ ಮಾಡಿ ಸಾಯಿಸುತ್ತವೆ. ಅದೆಷ್ಟೇ ಬಲಶಾಲಿಯಾಗಿದ್ದರೂ ಸೋಲೊಪ್ಪಿಕೊಳ್ಳಲೇಬೇಕು. ಪ್ರೈಡ್ ಚಿಕ್ಕದಿದ್ದಾಗ ಅವುಗಳಿಗೆ ಆಹಾರ ಸರಿಯಾಗಿ ಸಿಗುವುದಿಲ್ಲ. ಈ ರೀತಿಯ ಎಷ್ಟೋ ಸಮಸ್ಯೆಗಳು ಬರುತ್ತವೆ. ಅವುಗಳೆಲ್ಲವನ್ನು ನಾಚ್ ಪರಿಪೂರ್ಣವಾಗಿ ಎದುರಿಸುತ್ತಾನೆ. ಈ ರೀತಿ 2005ರಿಂದ 2007ರವರೆಗೂ ನಾಚ್ ಪ್ರೈಡನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ. ನಾಚ್ ಆ ಸಮಯದಲ್ಲಿ ಮತ್ತಷ್ಟು ಮರಿಗಳಿಗೆ ತಂದೆಯಾಗುತ್ತಾನೆ. 2007 ಮಾರ್ಚ್ ಮತ್ತು ಏಪ್ರಿಲ್ ಸಮಯದಲ್ಲಿ ನಾಚ್ ಪಾರ್ಟ್ನರನ್ನು ಸಾಯಿಸಿದ ಆ 3 ಸಿಂಹಗಳು ಮತ್ತೆ ಬರುತ್ತವೆ. ಅವು ಒಂಟಿಯಾಗಿದ್ದ ನಾಚ್ನ ಮೇಲೆ ದಾಳಿ ಮಾಡುತ್ತವೆ. ನಾಚ್ ಪ್ರೈಮ್ ಏಜ್ನಲ್ಲಿ ಇದ್ದನು. ಅವೆಲ್ಲವೂ ಸಹ ಯಂಗ್ ಏಜ್ನಲ್ಲಿ ಇದ್ದ ಕಾರಣ ದೃಢವಾದ ಶರೀರವನ್ನು ಹೊಂದಿದ್ದವು. ನಾಚ್ ಅವುಗಳನ್ನು ಎದುರಿಸಲು ಯಾವುದೇ ದಾರಿ ಕಾಣಲಿಲ್ಲ. ಕೊನೆಗೆ ನಾಚನ್ನು ಪ್ರೈಡ್ನಿಂದ ಓಡಿಸುತ್ತವೆ. ಆದರೆ ನಾಚ್ಗೆ ಸೋಲೊಪ್ಪಿಕೊಳ್ಳಲು ಇಷ್ಟವಿರಲಿಲ್ಲ. ಅದೇ ರೀತಿ ನಾಚ್ ಗಂಡು ಮರಿಗಳನ್ನು ಪ್ರೈಡ್ನಿಂದ ಹೊರಗೆ ಓಡಿಸುತ್ತವೆ. ಇಲ್ಲಿಯವರೆಗೂ ಎಲ್ಲವೂ ನಾರ್ಮಲ್ ಆಗಿಯೇ ಇತ್ತು. ನಂತರ ನಡೆದ ಘಟನೆ ಎಲ್ಲರಿಗೂ ಶಾಕ್ ಆಗುವಂತೆ ಮಾಡುತ್ತದೆ. ಏನಾ ಘಟನೆ ಎಂದರೆ, ನಾಚ್ ತನ್ನ ಮರಿಗಳ ಜೊತೆ ಒಂದು ಕೌಲಿಷನನ್ನು ಸ್ಟಾರ್ಟ್ ಮಾಡುತ್ತಾನೆ. ಸಾಮಾನ್ಯವಾಗಿ ಕೌಲಿಷನ್ ಅಂದರೆ ಅಣ್ಣ ತಮ್ಮಂದಿರು ಸೇರಿ ಸ್ಟಾರ್ಟ್ ಮಾಡುತ್ತಾರೆ. ಆದರೆ ಇಲ್ಲಿ ಒಬ್ಬ ತಂದೆ ತನ್ನ ಮಕ್ಕಳ ಜೊತೆ ಕೌಲಿಷನನ್ನು ಸ್ಟಾರ್ಟ್ ಮಾಡುತ್ತಾನೆ. ಇದೇ ಕಾರಣಕ್ಕೆ ನಾಚ್ ಕೌಲಿಷನನ್ನು ಡಿಫ್ರೆಂಟ್ ಎಂದು ಹೇಳಬಹುದು. ನಾಚ್ನ ಮಕ್ಕಳ ಹೆಸರು ನಾಚ್ 2, ಮೈಟಿ ಬಾಯ್. ಇಬ್ಬರು ಒಂದೇ ವಯಸ್ಸಿನವರು. ರ್ಯಾನ್, ಸೀಸರ್, ಕೊನೆಯದಾಗಿ ಗ್ರೆಮೆಸ್ ಎಲ್ಲರಿಗಿಂತಲೂ ಚಿಕ್ಕವನು. ಈ ಎಲ್ಲರೂ 2005ರಲ್ಲಿ ಹುಟ್ಟಿದರು. ಪ್ರೈಡ್ನಿಂದ ಹೊರಗೆ ಬಂದಾಗ ಇವುಗಳ ವಯಸ್ಸು ಕೇವಲ 2ರಿಂದ 2.5 ವರ್ಷಗಳು. ನಾಚ್ ಮತ್ತು ಎಲ್ಲ ಮರಿಗಳು ಒಂದೇ ಕಡೆ ಸೇರಿ ಹಂಟಿಂಗ್ ಮಾಡುವುದು, ದೇಹದ ಬೆಳವಣಿಗೆ ಮತ್ತು ಗುಂಪಾಗಿ ಇರುವುದನ್ನು ಕಲಿತುಕೊಳ್ಳುತ್ತವೆ. ನಾಚ್ ತಂದೆಯಂತೆ ಅಲ್ಲದೆ
ಸ್ನೇಹಿತನಂತೆ, ಅಣ್ಣನಂತೆ ಇದ್ದು ಎಲ್ಲ ರೀತಿಯಿಂದ ಸದೃಢವಾಗಲು ನೆರವಾಗುತ್ತಾನೆ. ಆ ಸಮಯದಲ್ಲಿ ಈ 6 ಸಿಂಹಗಳು ಯಾವುದೇ ಪ್ರೈಡ್ನ ಸಿಂಹಗಳ ಜೊತೆ ಹೋರಾಟ ಮಾಡದೆ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಬೇಟೆಯಾಡುವುದನ್ನು ಕಲಿಯುತ್ತವೆ. ಹೀಗೆ 1 ವರ್ಷ ಕಳೆಯುತ್ತದೆ. ಇಲ್ಲಿಗೆ ಈ ಸಿಂಹಗಳ ವಯಸ್ಸು 3 ವರ್ಷಗಳಾಗಿರುತ್ತದೆ. ಎಲ್ಲ ಸಿಂಹಗಳು ಭಾರೀ ಗಾತ್ರದಲ್ಲಿದ್ದು ಯುದ್ಧಕ್ಕೆ ಸಿದ್ಧವಾದ ಯೋಧರಂತೆ ಸಿದ್ಧವಾಗಿದ್ದವು. ಎಲ್ಲ ಸಿಂಹಗಳು ಪ್ರೈಮ್ ಏಜ್ನಲ್ಲಿ ಇದ್ದವು. ಈ ವಯಸ್ಸಿನಲ್ಲಿ ಸಿಂಹದ ಕತ್ತಿನ ಭಾಗದ ಕೂದಲು ಕಪ್ಪಾಗಿ ದಟ್ಟವಾಗಿ ಬೆಳೆಯುತ್ತದೆ. 2008ರಲ್ಲಿ ನಾಚ್ ಕೌಲಿಷನ್ ಪ್ರಾರಂಭವಾಗುತ್ತದೆ. ಈ 6 ಸಿಂಹಗಳು ಬೇರೆ ಪ್ರೈಡ್ನ ಮೇಲೆ ದಾಳಿ ಮಾಡಲು ಪ್ರಾರಂಭಿಸುತ್ತವೆ. ಹೀಗೆ ದಾಳಿ ಮಾಡುತ್ತಾ ತುಂಬ ಪ್ರೈಡ್ಗಳನ್ನು ವಶಕ್ಕೆ ತೆಗೆದುಕೊಳ್ಳುತ್ತವೆ. ಒಂದು ಬಾರಿ ಈ 6 ಸಿಂಹಗಳು 4 ಪ್ರೈಡ್ಗಳ ಮೇಲೆ ಏಕಕಾಲದಲ್ಲಿ ದಾಳಿ ಮಾಡುತ್ತವೆ. ಬೇರೆ ಸಿಂಹಗಳು ಇವುಗಳನ್ನು ಏನೂ ಮಾಡಲಾಗಲಿಲ್ಲ, ಏಕೆಂದರೆ ಇವುಗಳ ಸೈಜ್, ಸ್ಟ್ರೆಂತ್, ಎಬಿಲಿಟಿ ಎಲ್ಲವೂ ಭಯಂಕರವಾಗಿತ್ತು. ಹೀಗೆ ಇವುಗಳು ತಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಾ 1000 ಕಿಲೋಮೀಟರ್ ಭೂಭಾಗವನ್ನು ವಶಪಡಿಸಿಕೊಂಡು ಆಳ್ವಿಕೆ ಮಾಡುತ್ತವೆ. ಈ ಸಮಯದಲ್ಲಿ ಇವು ಎಷ್ಟೋ ಸಿಂಹಗಳನ್ನು ಸಾಯಿಸಿದವು. 2008ರಿಂದ 2010ರವರೆಗೂ ಯಾವ ಸಿಂಹ ಅಡ್ಡ ಬಂದರೂ ಸಾಯಿಸದೆ ಬಿಡುತ್ತಿರಲಿಲ್ಲ. ಮಾಸಾಯಿ ಮಾರದ ತುಂಬ ಪ್ರಾಂತ್ಯ ಇವುಗಳ ಅಧೀನದಲ್ಲೇ ಇತ್ತು. ಇವುಗಳ ಮೇಲೆ ದಾಳಿ ಮಾಡಲು ಬೇರೆ ಸಿಂಹಗಳು ಪ್ರಯತ್ನ ಸಹ ಮಾಡುತ್ತಿರಲಿಲ್ಲ, ಏಕೆಂದರೆ ಇವುಗಳ ಯುನಿಟಿ ಸ್ಟ್ರೆಂತ್ ನೋಡಿ ಬೇರೆ ಸಿಂಹಗಳು ಭಯಪಡುತ್ತಿದ್ದವು. ಸೊ ಈ ಸಿಂಹಗಳು ಸೋಲಿಲ್ಲದ ಸರದಾರರಂತೆ ಇದ್ದವು. ಇವುಗಳ ಈ ಯಶಸ್ಸಿಗೆ ಕಾರಣ ಈ ನಾಚ್. ಹೌದು, ಇದು ಮುಂದೆ ನಾಚ್ ಬಾಯ್ಸ್ಗೆ ಮಾರ್ಗದರ್ಶನ ಕೊಡುತ್ತಿದ್ದನು. 2010ರಿಂದ ನಾಚ್ ಕೌಲಿಷನ್ಗೆ ಬ್ಯಾಡ್ ಟೈಮ್ ಎನ್ನುವುದು ಸ್ಟಾರ್ಟ್ ಆಗುತ್ತದೆ. ಮೊದಲಿಗೆ 2010ರಲ್ಲಿ ಮೈಟಿ ಬಾಯ್ ತನ್ನ ಗುಂಪಿನಿಂದ ದೂರವಿರಲು ಪ್ರಾರಂಭಿಸುತ್ತಾನೆ. ಕೆಲ ದಿನಗಳ ನಂತರ ಮೈಟಿ ಬಾಯ್ ಕಾಣಿಸಲಿಲ್ಲ. ಮೇ ಬಿ ಸತ್ತು ಹೋಗಿರಬಹುದು. ಇದು ಈ ಕೌಲಿಷನ್ಗೆ ಒಂದು ಲಾಸ್ ಎಂದರೆ ತಪ್ಪಾಗಲಾರದು. ಆದರೂ ಇನ್ನುಳಿದ ಸಿಂಹಗಳು ತನ್ನ ತಂದೆಯ ಮಾರ್ಗದರ್ಶನದಲ್ಲಿ ಟೆರಿಟರಿಯನ್ನು ಬೆಳೆಸುತ್ತವೆ. ಹೀಗೆ ಈ 5 ಸಿಂಹಗಳು 2010ರವರೆಗೂ ಕೌಲಿಷನ್ ಆಗಿಯೇ ಇರುತ್ತವೆ. 2013ರಲ್ಲಿ ನಾಚ್ ಒಂಟಿಯಾಗಿ ಬೇರೆ ಟೆರಿಟರಿಯೊಳಗೆ ಹೋಗುತ್ತಾನೆ. ಅಲ್ಲಿ ಬೇರೆ ಸಿಂಹಗಳು ನಾಚನ್ನು ಸಾಯಿಸುತ್ತವೆ. ತನ್ನ ತಂದೆ ಸತ್ತು ಹೋದರೂ ಇನ್ನುಳಿದ 4 ನಾಚ್ ಬಾಯ್ಸ್ ಕೌಲಿಷನ್ ಆಗಿಯೇ ಇದ್ದವು. 2014ರಲ್ಲಿ ಗ್ರಿಮೆಸ್ ಒಬ್ಬನೇ ಬೇರೆ ಸಿಂಹಗಳ ಜೊತೆ ಅಟ್ಯಾಕ್ ಮಾಡಲು ಹೋಗುತ್ತಾನೆ. ನಂತರ ಗ್ರಿಮೆಸ್ ಸಹ ಕಾಣಿಸಲಿಲ್ಲ. ಐ ಥಿಂಕ್ ಇವನು ಸಹ ಸತ್ತು ಹೋಗಿರಬಹುದು. ಇನ್ನುಳಿದ 3 ಸಿಂಹಗಳು ಯುನಿಟಿಯಾಗಿ ಇರುತ್ತವೆ. 2016 ಜೂನ್ನಲ್ಲಿ ರ್ಯಾನ್ ಯಾರಿಗೂ ಕಾಣಿಸದಂತೆ ಹೊರಟು ಹೋಗುತ್ತಾನೆ. ಬೇರೆ ಪ್ರೈಡ್ನ ಸಿಂಹಗಳು ರ್ಯಾನನ್ನು ಸಾಯಿಸಿರಬಹುದು. 2017ರಲ್ಲಿ ಸೀಸರ್ ಕಾಲಿಗೆ ಗಾಯವಾಗುತ್ತದೆ. ನಡೆಯಲು ಕಷ್ಟವಾಗುತ್ತದೆ. ವೆಟರ್ನರಿ ಡಾಕ್ಟರ್ಸ್ ಸೀಸರ್ಗೆ ಟ್ರೀಟ್ಮೆಂಟ್ ಸಹ ಮಾಡುತ್ತಾರೆ. 2 ತಿಂಗಳ ನಂತರ ಸೀಸರ್ ಪರಿಸ್ಥಿತಿ ಇನ್ನೂ ಭಯಂಕರವಾಗಿ ಬದಲಾಗುತ್ತದೆ. ಸೀಸರ್ ನಡೆಯಲಾಗದೆ ಒಂದೇ ಕಡೆ ಬಿದ್ದು ಹೋಗುತ್ತಾನೆ. ಅವನಿಗೆ ಯಾರೂ ಏನೂ ಮಾಡಲಿಲ್ಲ. ನ್ಯಾಚುರಲ್ ಆಗಿಯೇ ಪ್ರಾಣ ಕಳೆದುಕೊಳ್ಳುತ್ತಾನೆ. ಇನ್ನುಳಿದ ಸಿಂಹ ನಾಚ್ 2. 2017ರ ಹೊತ್ತಿಗೆ ಈ ನಾಚ್ 2ಗೆ 13 ವರ್ಷಗಳು. ಸಿಂಹಕ್ಕೆ ಇದು ಓಲ್ಡ್ ಏಜ್. ಈ ಸಮಯದಲ್ಲಿ ಬೇರೆ ಸಿಂಹಗಳ ಜೊತೆ ಹೋರಾಡುವುದು ಅಸಾಧ್ಯ. ನಾಚ್ 2 ಯಾವ ಟೆರಿಟರಿಯಲ್ಲಿ ರಾಜನಂತೆ ಆಳ್ವಿಕೆ ಮಾಡಿದ್ದನೋ ಅದೇ ಟೆರಿಟರಿಯಲ್ಲಿ ಭಯಪಡುತ್ತಾ ಬದುಕಲು ಪ್ರಾರಂಭಿಸುತ್ತಾನೆ. ನಂತರದ ಸ್ವಲ್ಪ ದಿನಗಳಲ್ಲಿ ನಾಚ್ 2 ಸಹ ಕಾಣಿಸಲಿಲ್ಲ. ಸೊ ಇಲ್ಲಿಗೆ ನಾಚ್ ಕೌಲಿಷನ್ ಕೊನೆಯಾಯಿತು ಎಂದು ಎಲ್ಲರೂ ಅಂದುಕೊಳ್ಳುತ್ತಾರೆ. ಆದರೆ ಅದು ತಪ್ಪು. ನಾಚ್ 2 ಇನ್ನೂ ಜೀವಂತವಾಗಿದ್ದಾನೆ. ಸ್ವಲ್ಪ ದಿನಗಳ ನಂತರ ತನ್ನ ಮಗನಾದ ಸ್ಪೇರ್ ಬಾಯ್ ಜೊತೆ ಸೇರಿ ಮತ್ತೆ ಮಾಸಾಯಿ ಮಾರ ಟೆರಿಟರಿಯಲ್ಲಿ ಕಾಲಿಡುತ್ತಾನೆ. ಈಗ ನಾಚ್ 2ನ ವಯಸ್ಸು 15 ವರ್ಷಗಳು. ಸ್ವಲ್ಪ ದಿನಗಳ ನಂತರ ನಾಚ್ 2 ಸಹ ಕೆಲವು ಆರೋಗ್ಯ ಸಮಸ್ಯೆಗಳಿಂದ ಸಾವನ್ನಪ್ಪುತ್ತಾನೆ. ಕೊನೆಗೆ ಸ್ಪೇರ್ ಬಾಯ್ ಒಂಟಿಯಾಗುತ್ತಾನೆ. ಇಲ್ಲಿಗೆ ನಾಚ್ ಸಾಮ್ರಾಜ್ಯ ಕೊನೆಯಾಗುತ್ತದೆ. ನಾಚ್ ತನ್ನ ಪಾರ್ಟ್ನರ್ ಸತ್ತಾಗ ಎಲ್ಲ ಸಿಂಹಗಳಂತೆ ಸೆಂಟ್ ಮಾರ್ಕ್ ಪಾಸ್ ಮಾಡದೆ, ಗರ್ಜಿಸದೆ ತನ್ನ ಮರಿಗಳಿಗೆ ತಂದೆಯಾಗಿ, ಅಣ್ಣನಾಗಿ ತುಂಬ ಜಾಗ್ರತೆಯಿಂದ ಕಾಪಾಡಿಕೊಳ್ಳುತ್ತಾನೆ. ನಿಜ ಹೇಳಬೇಕೆಂದರೆ ನಾಚ್ ಒಬ್ಬ ಒಳ್ಳೆಯ ತಂದೆ, ಹಾಗೆಯೇ ಒಳ್ಳೆಯ ಲೀಡರ್ ಸಹ ಆಗಿದ್ದನು.
ಈ ಕೌಲಿಷನ್ ಫೇಮಸ್ ಆಗಲು ಕಾರಣ 2005ರಲ್ಲಿ ತನ್ನ ಮಕ್ಕಳ ಜೊತೆ ಪ್ರೈಡ್ನಿಂದ ಹೊರಗೆ ಹೋದ ನಾಚ್ನನ್ನು ನೋಡಲು ಏನಾಗುತ್ತಿದೆ ಎಂದು ತಿಳಿದುಕೊಳ್ಳಲು ತುಂಬ ಜನರು ಬರಲು ಪ್ರಾರಂಭಿಸುತ್ತಾರೆ. BBC-ಯಲ್ಲಿ ಇವುಗಳನ್ನು ತೋರಿಸಿದ್ದರು. ಅಲ್ಲಿಂದ ನಾಚ್ ಕೌಲಿಷನ್ಗೆ ಫ್ಯಾನ್ಸ್ ಫಾಲೋಯಿಂಗ್ ಬೆಳೆಯುತ್ತಾ ಹೋಗುತ್ತದೆ. ನಾಚ್ ಕೌಲಿಷನ್ ಒಂದು ಅದ್ಭುತ ಎಂದರೆ ತಪ್ಪಾಗಲಾರದು, ಏಕೆಂದರೆ ಇದರಲ್ಲಿ ತುಂಬಾ ಪಾಸಿಟಿವ್ ವಿಷಯಗಳು ಇವೆ. ಒಂದು ಸಿಂಹ ತಂದೆಯಂತೆ, ಅಣ್ಣನಂತೆ ತನ್ನ ಮರಿಗಳನ್ನು ನೋಡಿಕೊಳ್ಳುತ್ತಾನೆ. ಕೊನೆಗೆ ಯೋಧರಂತೆ ಮಾಡಿ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುತ್ತಾನೆ. ತುಂಬ ವರ್ಷಗಳ ಕಾಲ ಯುನಿಟಿಯಾಗಿ ಇರುತ್ತವೆ. ಇದರಲ್ಲಿ ಒಬ್ಬ ತಂದೆ ತನ್ನ ಮಕ್ಕಳ ಜೊತೆ ಹೇಗಿರಬೇಕು, ಹಾಗೆಯೇ ಅಣ್ಣ ತಮ್ಮಂದಿರು ಹೇಗೆ ಜೊತೆಯಾಗಿರಬೇಕೆಂದು ನಾವು ಸಹ ಇದನ್ನು ನೋಡಿ ಕಲಿತುಕೊಳ್ಳಬೇಕು. ಸೊ ಫ್ರೆಂಡ್ಸ್, ಈ ನಾಚ್ ಕೌಲಿಷನ್ನ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.